ಇವತ್ತು ನನ್ನ ಫ್ರೆಂಡ್ನ ಮೀಟ್ ಮಾಡೋಣ ಅಂತ ಸ್ಮೂತ್ ಚಾಕ್ಲೇಟ್ಗೆ ಬಂದಿದ್ದೀನಿ. ಮೊಬೈಲ್ ನೋಡ್ಕೊಂಡು ಫುಲ್ ಡೀಪಲ್ಲಿ ಕಳೆದೋಗ್ಬಿಟ್ಟಿದ್ದಾಳೆ. ಸ್ನೇಹಂಗೆ ತುಂಬ ಚೆನ್ನಾಗಿ ಗೊತ್ತು. ಆ್ಯಂಡ್ ನಿನ್ನ ಹೆಸರೇ ಹೇಳಲಿಲ್ಲ ನಾನು ಅಲ್ಲ. ಸೊ ಇಲ್ಲಿ 90 ml ಇಂದ ಇವಾಗ 30 ml ಸಿಗುತ್ತೆ. ದಿಸ್ ಇಸ್ ಮೈ ಫೇವ್ರೆಟ್ ಪ್ಲೇಸ್. ಅದಕ್ಕೆ ಸ್ನೇಹನೂ ಇಲ್ಲೇ ಮೀಟ್ ಮಾಡೋಣ, ಫೇವ್ರೆಟ್ ಪ್ಲೇಸಲ್ಲಿ ಫೇವ್ರೆಟ್ ಪರ್ಸನ್ನ ಮೀಟ್ ಮಾಡೋಣ ಅಂತ ಬಂದಿದ್ದೆ. ಅದೇ ನಾರ್ಮಲೇ ತಂದ್ಕೊಟ್ಬಿಟ್ಟಿದ್ದಾರೆ, ರೆಗ್ಯುಲರ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ನಾನಿವತ್ತು ಎಲ್ಲಿದ್ದೀನಿ ಅಂತ ನೋಡ್ತಿದ್ರಾ? ಎಸ್, ಇವತ್ತು ನನ್ನ ಫ್ರೆಂಡ್ನ ಮೀಟ್ ಮಾಡೋಣ ಅಂತ ಸ್ಮೂತ್ ಚಾಕ್ಲೇಟಿಗೆ ಬಂದಿದ್ದೀನಿ. ಇಲ್ಲಿ ಹಾಟ್ ಚಾಕ್ಲೇಟ್ ತುಂಬಾ ಫೇಮಸ್ಸು ಆ್ಯಂಡ್ ಬರ್ಗರ್ ತುಂಬ ಚೆನ್ನಾಗಿರುತ್ತೆ. ಅವಳ ಜೊತೆ ಒಂದು ಸ್ವಲ್ಪ ಫುಡ್ಡು ತಿನ್ಕೋತಾ ಏನೋ ಟೈಮ್ ಪಾಸ್ ಮಾಡೋಣ, ಮಾತಾಡೋಣ. ತುಂಬ ವರ್ಷ ಆದಮೇಲೆ ಸಿಕ್ಕಿದ್ದಾಳೆ, ಅರೌಂಡ್ 6 years. ನಾನು ಅವಳು ಹೆಂಗೆ ಫ್ರೆಂಡ್ಸು ಇದೆಲ್ಲ ಹೋಗ್ತಾ ಹೇಳ್ತೀನಿ ನಿಮಗೆ. ಬನ್ನಿ ಹೋಗೋಣ. ಎಸ್, ಆಲ್ರೆಡಿ ಅವಳು ಬಂದು ವೆಯ್ಟ್ ಮಾಡ್ತಿದ್ದಾಳೆ. ಈಗ ನಾನು ಹೋಗಬೇಕು, ಎಲ್ಲಿದ್ದಾಳೆ ಅಂತ ನೋಡೋಣ ಬನ್ನಿ. ಮೊಬೈಲ್ ನೋಡ್ಕೊಂಡು ಫುಲ್ ಡೀಪಲ್ಲಿ ಕಳೆದೋಗ್ಬಿಟ್ಟಿದ್ದಾಳೆ. ಹಲೋ, ಸೂಪರ್. ನೀನು ಏನು ಮೊಬೈಲ್ ಅಷ್ಟು ಡೀಪಾಗಿ ನೋಡ್ತಿದ್ಯಾ? ಏನು ನೋಡ್ತಿದ್ಯಾ? ರೀಲ್ಸ್ ನೋಡ್ತಿದ್ದಾಳೆ, ಟೈಮ್ ಪಾಸ್. ವೆಯ್ಟ್ ಮಾಡಿಸ್ಬಿಟ್ಟಿದ್ದೀನಿ. ವೆಯ್ಟ್ ಪರವಾಗಿಲ್ಲ, ತುಂಬ ವರ್ಷ ಆಯಿತು. 6 years ವೇಟ್ ಮಾಡ್ತಾ ಇರೋದು. ನಾನು ಹೇಳಿಲ್ಲ, ಐ ಮೀನ್ ಹೆಂಗ್ ಫ್ರೆಂಡು ಎಲ್ಲ. ಸೊ ಹೋಗ್ತಾ ಮಾತಾಡ್ತಾ ಗೊತ್ತಾಗಲಿ ಅಂತ. ಸೊ ಶುರು ಮಾಡೋಣ ಇವಾಗ ಮಾತುಕತೆನ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಯಾ, ಶೋರ್. ಸೊ ತುಂಬ ವರ್ಷ ಆದಮೇಲೆ ಸಿಕ್ಕಿದ್ಯಾ ಅಲ್ವಾ? ಹೇಳು, ಏನು ತೊಗೋತೀಯಾ? ನೋಡೋಣ. ಇಲ್ಲಿ ಹಾಟ್ ಚಾಕ್ಲೇಟ್ ತುಂಬ ಫೇಮಸ್ಸು ಆ್ಯಂಡ್ ಬರ್ಗರ್ ತುಂಬ ಚೆನ್ನಾಗಿರುತ್ತೆ ಅಲ್ಲ. ವಿಶ್ ಸದ್ಯಕ್ಕೆ ಏನು ಹಾಟ್ ಚಾಕ್ಲೇಟ್ ಹೇಳೋಣ ಆಮೇಲೆ. ಸೊ ಇಲ್ಲಿ 90 ml ಇಂದ ಇವಾಗ 30 ml ಸಿಗುತ್ತೆ. ಸೊ 30 ml 90 ml ಏನದು? ಹಾಟ್ ಚಾಕ್ಲೇಟ್. ಪೂರ್ತಿ ದೊಡ್ಡದು ಕುಡಿಯೋಕ್ಕಾಗಲ್ಲ ಅಂದರೆ ವಿಲ್ ಟೇಕ್ 30 cup. ಎಕ್ಸ್ಕ್ಯೂಸ್ ಮೀ, 2 hot chocolate. 2 hot chocolate. 30 ml. 30 ml ಸಾಕು ನಮಗೆ, ಜಾಸ್ತಿ ಕುಡಿಯೋಕ್ಕಾಗಲ್ಲ. ಬಿಕಾಸ್ ತುಂಬ ದೊಡ್ಡ ಕಪ್ಪಲ್ಲಿ ಕೊಡ್ತಾರೆ ಇವಾಗ. ಹೌದು, ಮತ್ತೆ ಎಲ್ಲ ತಿನ್ನೋದೆಲ್ಲ ಕಾರ್ಯಕ್ರಮ ಇದೆ. ಅಷ್ಟು ಸ್ವೀಟ್ ಇರಲ್ಲ, ಡಾರ್ಕ್ ಚಾಕ್ಲೇಟ್ ಅಲ್ವಾ, ಚೆನ್ನಾಗಿರತ್ತೆ. ಮತ್ತೆ ಹೇಳ್ಬೇಕು, ಏನಿಲ್ಲ ನಿಮ್ಮದು ಸಮಾಚಾರ. ಸ್ಪೆಷಲ್ ಅಂತ ಏನೂ ಇಲ್ಲ. ಇಟ್ಸ್ ಲೈಕ್ ತುಂಬ ದಿನ ಆದಮೇಲೆ ನಿನಗಂತೂ ತುಂಬ ಸಲ ಸಿಗ್ತೀನಿ ಅಂತ ಅನ್ಕೊಂಡು ಹಾಗೇ ಇಲ್ಲ. ಅದು ಫೈನಲಿ ಅದಕ್ಕೆ ನಿನ್ನೆ ಡಿಸೈಡ್ ಮಾಡಿದ್ದು ಮೀಟ್ ಆಗಲೇಬೇಕು ಅಂತ. ಸಡನ್ನಾಗಿ ಅಂದರೆ ಅದು 7 o'clock ಅಲ್ಲ ನಾವು ಮಾತಾಡಿದ್ದು. ಸಡನ್ನಾಗಿ ಫಿಕ್ಸ್ ಮಾಡ್ಕೊಂಡ್ಬಿಟ್ವಿ, ಸಿಕ್ಬಿಡೋಣ ಇವತ್ತು, ಆಗಿದ್ದಾಗಲಿ ಇವತ್ತು ಅಂತ. ಇದಾದಮೇಲೆ ನೋಡೋಣ. ಇವಾಗ ಫುಡ್ಡೆಲ್ಲ ತಿನ್ನೋದಿದೆ. ಸ್ನೇಹಂಗೆ ತುಂಬ ಚೆನ್ನಾಗಿ ಗೊತ್ತು. ಆ್ಯಂಡ್ ನಿನ್ನ ಹೆಸರೇ ಹೇಳಲಿಲ್ಲ ನಾನು ಅಲ್ಲ. ಸ್ನೇಹ ಸಾವಂತ್ ಅಂತ. ನಾವಿಬ್ಬರು ಹೆಂಗೆ ಫ್ರೆಂಡ್ ಅಂದರೆ, ಮೊದಲು ನಾವು ನ್ಯೂಸಲ್ಲಿ ವರ್ಕ್ ಮಾಡ್ತಿದ್ದೆ. ಎಷ್ಟೊಂದು ಜನಕ್ಕೆ ಗೊತ್ತು ನಾನು ನ್ಯೂಸಲ್ಲಿದ್ದೆ, ಜರ್ನಲಿಸಮ್ ಸ್ಟೂಡೆಂಟ್ ನಾನು, ನ್ಯೂಸ್ ಆ್ಯಂಕರು. ಸೊ ಆಗ ನನಗೆ ಸ್ನೇಹ ಪರಿಚಯ ಆಗಿದ್ದು. ಅಲ್ಲಿಂದ ಹಾಗೆ ಫ್ರೆಂಡ್ಸ್ ಆಗ್ತಾ ಹೋದ್ವಿ, ಅಷ್ಟೇ ಕ್ಲೋಸ್ ಆಗ್ತಾ ಹೋದ್ವಿ. ಅಂದರೆ ನಾವು ಯಾವಾಗಲೂ ಸಿಗಲ್ಲ, ಬಟ್ ಆ ಬಾಂಡಿಂಗ್ ಹಂಗೆ ಅದನ್ನು ಮೇಂಟೈನ್ ಮಾಡಿದ್ದೀವಿ. ಅಂದರೆ ಲೈಕ್ ಇವಾಗ ನಾವು ಸಿಕ್ಕೇ ಒಂದು 4-5 years ಆಯ್ತಾ? ತುಂಬ ವರ್ಷ, 6 years ಆಯ್ತು ಆಲ್ಮೋಸ್ಟ್. 2017-18 ನಾವು ಸಿಕ್ಕಿ, ಅದಾದಮೇಲೆ ಇವಾಗಲೇ ಸಿಗ್ತಿರೋದು. ಬಟ್ ಆ ಬಾಂಡಿಂಗ್ ಹಂಗೆ ಇದೆ. ಕಾಲಲ್ಲಿ ಮಾತಾಡ್ತೀವಿ, ಮೆಸೇಜಲ್ಲಿ ಮಾತಾಡ್ತೀವಿ. ಆ್ಯಂಡ್ ಸ್ನೇಹಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾಳೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಅವಳ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ. ಹೇಳು ನಿನ್ನ ಚಾನಲ್ ಹೆಸರು.
ಚಾನಲ್ ಹೆಸರು ಸ್ನೇಹ ಅವಿನಾಶ್ ಅಂತ. ಸ್ನೇಹ ಅವಿನಾಶ್ ಅಂತ ಯೂಟ್ಯೂಬಲ್ಲಿ ಚಾನಲ್ ಇದೆ, ಅವಳ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಬ್ಲಾಗ್ಸ್ ಹಾಕ್ತಾ ಇರ್ತೀನಿ, ಪ್ಲೀಸ್ ನೋಡ್ತಾ ಇರಿ. ಫುಡ್ ಬಗ್ಗೆ ಅಂತೂ ತುಂಬ ಆಗ್ತಾಳೆ, ಸೊ ನನಗೆ ಅದಕ್ಕೆ ಇಂಟ್ರೆಸ್ಟ್ ಆಯಿತು. ಇವತ್ತು ಫುಡ್ ಬಗ್ಗೆನೇ ಏನಾದರೂ ವ್ಲಾಗ್ ಮಾಡೋಣ ಅಂತ ನಾನು ಮಾಡ್ತಾ ಇದ್ದೀನಿ ಕರ್ಕೊಂಬಂದು. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೆಟ್ ಪ್ಲೇಸ್. ಅದಕ್ಕೆ ಸ್ನೇಹನೂ ಇಲ್ಲೇ ಮೀಟ್ ಮಾಡೋಣ, ಫೇವ್ರೆಟ್ ಪ್ಲೇಸಲ್ಲಿ ಫೇವ್ರೆಟ್ ಪರ್ಸನ್ನ ಮೀಟ್ ಮಾಡೋಣ ಅಂತ ಬಂದಿದ್ದೀನಿ. ಚೆನ್ನಾಗಿದೆ ಅಲ್ಲ. ಚಾಕ್ಲೇಟ್ ಲವರ್ ನಿಜವಾಗ್ಲೂ ಬರಲೇಬೇಕು. ನಾನು ಆ್ಯಕ್ಚುಲಿ ಚಾಕ್ಲೇಟ್ ಲವರ್ ಅಲ್ಲ, ಬಟ್ ಇಲ್ಲಿ ತುಂಬ ಈ ಹಾಟ್ ಚಾಕ್ಲೇಟಿಗೆ ಲವರ್ ಆಗಿದ್ದೀನಿ. ಆ್ಯಂಡ್ ಮೋರ್ ಓವರ್ ಇದು ಡಾರ್ಕ್ ಚಾಕ್ಲೇಟು, ಸೊ ಮೈಲ್ಡ್ ಸ್ವೀಟ್ ಆಗಿರುತ್ತೆ. ಬೆಲ್ಜಿಯಂ ಚಾಕ್ಲೇಟ್ದು ಇದೆ ಅಲ್ಲ, ಅದು ಇದು ಕ್ಲಾಸಿಕ್ ನಾವೇ ಹೇಳಿರೋದು. ಬೆಲ್ಜಿಯಂ ಚಾಕ್ಲೇಟಲ್ಲೂ ಸಿಗುತ್ತೆ, ಅದು ಇನ್ನೂ ಚೆನ್ನಾಗಿರೋದು. ನಮ್ಗೆ ಸದ್ಯಕ್ಕೆ ಕ್ಲಾಸಿಕ್ ಸಾಕು. ಕ್ಲಾಸಿಕ್ ನಾನು ಸ್ಪೈಸಿ ಇರೋ ತಗೊಂಡಿದ್ದೆ, ಸ್ಪೈಸ್ಡ್ ಹಾಟ್ ಚಾಕ್ಲೇಟ್ ತುಂಬ ಸ್ಟ್ರಾಂಗ್ ಆಗಿತ್ತು ಅದು. ಓಕೆ, ಅದಕ್ಕಿಂತ ನಂಗೆ ಇದೆ ಬೆಟರ್ ಅನಿಸುತ್ತೆ. ಇದು ಚೆನ್ನಾಗಿದೆ. ನಂಗೆ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಕ್ಯಾಮ್ರಾ ಮುಂದೆ ಹೋದರೆ ಸಾಫ್ಟ್ ಆಗುತ್ತೆ ವಾಯ್ಸು, ಇಲ್ಲಾಂದರೆ ನಾರ್ಮಲ್ ಆಗೇ ಇರುತ್ತೆ. ಈಗ ನ್ಯೂಸ್ ಎಲ್ಲ ಮಿಸ್ ಮಾಡ್ಕೊಳ್ಳಲ್ಲ ಅಲ್ವಾ? ಖಂಡಿತ ಮಿಸ್ ಮಾಡ್ಕೋತೀನಿ. ಏನು ಗೊತ್ತಾ, ಫಸ್ಟ್ ವರ್ಕ್ ಮಾಡಿದ್ದದೇ ಅಲ್ವಾ. ಬೇರೆಯವ್ರನ್ನ ನೋಡಿದಾಗ ಅಯ್ಯೋ ನಾನಿದ್ದಾಗಲೂ ಚೆನ್ನಾಗಿತ್ತು, ಒಂಥರ ಚೆನ್ನಾಗಿತ್ತು. ಬಟ್ ನೀನು ಅಲ್ಲಿದ್ದಿದ್ರೆ ಅಲ್ಲೇ ಸ್ಟಕ್ ಆಗ್ತಿದ್ದೆ ಅನಿಸುತ್ತೆ. ಹಾಂ, ಮೇ ಬಿ. ಈಗ ಬೇರೆ ಥರ. ಬಟ್ ಅದೇ ಒಂದು ಕಾನ್ಫಿಡೆಂಟ್ ಬೂಸ್ಟ್ ಆಗೋದಕ್ಕೆ ನನಗೆ ನ್ಯೂಸ್ ತುಂಬ ಹೆಲ್ಪ್ ಆಯಿತು. ತುಂಬ ಚೆನ್ನಾಗಿ ವರ್ಕ್ ಆಯ್ತದು. ಆ್ಯಂಡ್ ಮೋರ್ ಓವರ್ ನೀನು ಹೇಳ್ದಂಗೆ ಸ್ಟಕ್ ಆಗ್ಬಿಡ್ತಾ ಇದ್ದೆ. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಎಷ್ಟೊಂದು ಸಲ ನಾನು ಅದನ್ನ ಬಿಟ್ಟು ಆಡಿಷನ್ ಕೊಡಕ್ಕೆ ಹೋಗೋವಾಗ ಎಷ್ಟೊಂದು ಜನ ಹೇಳ್ತಿದ್ರು ಗೊತ್ತಾ, ಹೋಗ್ಬೇಡ, ಹೋದವರೆಲ್ಲ ಸೆಲೆಕ್ಟ್ ಆಗಲ್ಲ, ನೀನು ಹೀರೋಯಿನ್ ಆಗಲ್ಲ, ಇದೇ ಥರ ತುಂಬ ಫುಲ್ ಮಾಡ್ತೀವಿ. ಪ್ಲಸ್ ಇನ್ನೊಂದೇನಂದ್ರೆ ಜರ್ನಲಿಸ್ಟ್ ಅವ್ರಿಗೆ ಅಷ್ಟೊಂದು ಈ ಕಡೆ ಅಟ್ರಾಕ್ಷನ್ ಇರಲ್ವಲ್ಲ, ಅದಕ್ಕೆ ಅವ್ರ ಮೈಂಡಲ್ಲಿ ಅದೇ ಥರ ಇರುತ್ತೆ. ಮೈಂಡ್ ಸೆಟ್ ಹಂಗೆ ಇರುತ್ತೆ, ಲೈಕ್ ಜರ್ನಲಿಸಮ್ ಬಿಟ್ಟು ಯಾಕೆ ಅಲ್ಲಿ ಹೋಗ್ತಾ ಇದೆಯಾ ಅಂತ. ಹೌದು. ಬಿಗ್ ಬಾಸ್ ಹೆಂಗಿತ್ತಪ್ಪ? ಬಿಗ್ ಬಾಸ್ ಬಗ್ಗೆ ಹೇಳ್ತಿದ್ಯಾ? ಮುಗಿದು 1 ವರ್ಷ ಆಗಿ ನೆಕ್ಸ್ಟ್ ಸೀಸನ್ ಬಂದು, ಬಟ್ ಸಿಕ್ಕಿಲ್ವಲ್ಲ ನಾವು, ಅಲ್ಲಿಂದ ಕಂಟಿನ್ಯೂ ಮಾಡೋಣ. ಚೆನ್ನಾಗಿತ್ತು. ಬಿಗ್ ಬಾಸ್ಗೆ ಹೋದಾಗ ಅಂದರೆ ಲೈಕ್ ಹೇಳ್ತಾರೆ ಚೇಂಜ್ ಆಗಿಬಿಡ್ತಾರೆ ಅಂತ. ಸೊ ನಾನೇನು ಚೇಂಜ್ ಆಗಿರಲಿಲ್ಲ. ಪಾಸಿಟಿವ್ ವೇನಲ್ಲೂ ಏನೂ ಆ ಥರ ಇಂಪ್ಯಾಕ್ಟ್ ಆಗಿಲ್ಲ. ಓಕೆ ಬಿಗ್ ಬಾಸ್ ಹೋಗಿದ್ದೆ ಅನ್ನೋದು ಹಂಗಾಯಿತು, ಅದರಿಂದ ತುಂಬ ಏನು ಪಾಸಿಟಿವ್ ಆಯಿತು ಅಥವಾ ನೆಗೆಟಿವ್ ಆಯಿತು ಅಂತ ಏನೂ ಇಲ್ಲ. ಸೊ ಹಂಗೆ ಇದು ಲೈಫ್ ಅನ್ನೋ ಥರ. ಬಟ್ ಎಷ್ಟೊಂದು ಜನಕ್ಕೆ ಗೊತ್ತಾಯಿತು ರಿಯಲ್ ಲೈಫಲ್ಲಿ ಡೆಡ್ ಅಪೋಸಿಟ್ ನಾನು, ಅಳೋ ಕ್ಯಾರೆಕ್ಟರ್ ಅಲ್ಲ, ಯಾವಾಗಲೂ ನಗ್ತಿರ್ತೀನಿ ಅಂತ. ಯಾವಾಗಲೂ ಅಷ್ಟೇ. ನಾನು ಆ್ಯಂಕರಿಂಗ್ ಮಾಡಿಬಿಟ್ಟು ಮುಗಿಸಿದ ತಕ್ಷಣ ಮಾರ್ಕೆಟಿಂಗಲ್ಲಿ ನನಗೆ ಬೆಸ್ಟ್ ಫ್ರೆಂಡ್ ಇದ್ದಿದ್ದು ಅಲ್ಲೇ ಅವರೇ, ಜೆನ್ಯೂನ್ ಆಗಿ ಫ್ರೆಂಡ್ಸ್ ಅನ್ಸಿದ್ದು ನಂಗೆ ಅವರೇ. ಇನ್ನು ಮಿಕ್ಕಿದವರೆಲ್ಲ ಮಾಮೂಲಿ ಯಾವಾಗಲೂ ಹುಡುಗಿರ್ ಸ್ಪೆಷಲಿ ತುಂಬ ಜಲಸಿ ಫೀಲ್ ಮಾಡ್ತಿದ್ರು, ಸಖತ್ತು ಕಾಲು ಎಳಿತಿದ್ರು. ಅಂದರೆ ಅವಾಗಷ್ಟೇ ನಾನು ಜಾಯ್ನ್ ಆಗಿದ್ದೆ ಅಲ್ಲ, ಫ್ರೆಶರ್ ಥರ ನೋಡ್ತಾ ಇದ್ರು. ಅಂದರೆ ತುಂಬ ರ್ಯಾಗ್ ಮಾಡೋ ಥರ ಟ್ರೀಟ್ ಮಾಡ್ತಾ ಇದ್ರು. ಕೆಲವೊಂದು ಸೀನಿಯರ್ ಇದ್ರು ಆ್ಯಂಕರ್ಸ್, ಅವ್ರ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ, ಅಳಿಸೇ ಬಿಟ್ಟಿದ್ದಾರೆ 1-2 ಸಲ. ಪಾಪ ಅವ್ರು ಯೂಶಲಿ ಆ್ಯಂಕರಿಂಗ್ ಮಾಡೋದ್ರ ಜೊತೆಗೆ ವಾಯ್ಸ್ ಓವರು ಕೊಡೋದು ನಮ್ಮ ಕೆಲಸ ಆಗಿರುತ್ತೆ. ಸೊ ಆ ವಾಯ್ಸ್ ಓವರ್ ಕೊಡೋವಾಗ ನಾನು ಆ್ಯಂಕರಿಂಗ್ ಮಾಡಿದ್ದೀನಿ, ನೀಟಾಗಿ ವಾಯ್ಸ್ ಓವರ್ ಕೊಡು ಅಂತ ಹೇಳಿ ಫ್ರೆಶರ್ಸ್ ಅಂದರೆ ಯೂಶ್ವಲಿ ಅದೇ ಥರ ಟ್ರೀಟ್ ಮಾಡ್ತಾರೆ. ಸೊ ಹಾಗಾಗಿ ಆ ಟೀಮಿಂದ ಸ್ವಲ್ಪ ದೂರ ಅವಾಯ್ಡ್ ಮಾಡ್ತಾ ಇದ್ದೆ. ಅದು ಬಿಟ್ಟರೆ ಮಾರ್ಕೆಟಿಂಗಲ್ಲಿ ಆ ಥರ ಯಾರೂ ಮಾಡ್ತಾ ಇರಲಿಲ್ಲ. ಅವ್ರಿಗೂ ನಮ್ಗೆ ಸಂಬಂಧನೇ ಇರ್ತಾ ಇರಲಿಲ್ಲ, ತಲೆ ಕೆಡ್ಸ್ಕೊತಾ ಇರಲಿಲ್ಲ ಜಾಸ್ತಿ. ಚೆನ್ನಾಗಿ ಟ್ರೀಟ್ ಮಾಡ್ತಿದ್ರು, ಫ್ರೆಶರ್ ಅಂತ ಸಪೋರ್ಟ್ ಮಾಡ್ತಿದ್ರು. ಸೊ ಅದರಲ್ಲಿ ತೇಜು, ಇನ್ನೊಬ್ರು ಸರ್ ಇದ್ರಲ್ಲ, ಅವ್ರು ಯಾರು? ಬಿಪಿನ್ ಸರ್. ತೇಜು, ಪುರು, ರಾಮನಾಯಕ್, ಸುನಿಲ್, ಇಷ್ಟು ನಾವು ಒಂದು 5 ಜನ. ಅವ್ರ ಜೊತೆ ಲೈಕ್ ಒಂದೊಳ್ಳೆ ಫ್ರೆಂಡ್ಸು, ಅದರಲ್ಲಿ ಒಬ್ಬ ಬ್ರದರು. ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿ ಟಚಲ್ಲಿರೋ ಈಗ ನಾನು ಪುರು ಮತ್ತು ತೇಜು ಜೊತೆ. ಆ್ಯಂಡ್ ಹೆಂಗೆ ಚೆನ್ನಾಗಿದೆ ಅಲ್ವಾ? ಆ್ಯಕ್ಚುಲಿ ನಾವು 30 ಹೇಳಿದ್ವಿ,
ಅದೇ ನಾರ್ಮಲೇ ತಂದ್ಕೊಟ್ಬಿಟ್ಟಿದ್ದಾರೆ ರೆಗ್ಯುಲರ್ 30 ಸ್ವಲ್ಪ ಚಿಕ್ಕದಾಗಿ ಬರ್ತಾ ಇತ್ತು, ಬೇಗ ಖಾಲಿ ಆಗತ್ತೆ ಅಂತ ಹೇಳಿದೆ. ಇದು ನಾನು ಮನೆಗೆ ಹೋದ್ರೂ ಖಾಲಿ ಆಗಲ್ಲ, ಕುಡಿತಾನೆ ಇರ್ತಿರ್ಬೇಕು. ಓಕೆ, ಏನು ಮಾಡೋಕ್ಕಾಗಲ್ಲ. ಸೊ ನಾವು ತಗೊಂಡಿದ್ದು ಬೆಲ್ಜಿಯಂ ಹಾಟ್ ಚಾಕ್ಲೇಟ್, ಲೈಕ್ ಕ್ಲಾಸಿಕ್ ಇದು. ಇದಕ್ಕೆ ರೇಟಿಂಗ್ ಕೊಡೋದಾದರೆ ಎಷ್ಟು ಕೊಡ್ತೀಯಾ? ನಾನು 11 ಔಟ್ ಆಫ್ 10 ಕೊಡ್ತೀನಿ. 11 ಔಟ್ ಆಫ್ 10 ಕೊಡ್ತಾಳೆ. ನಾನು 10 ಔಟ್ ಆಫ್ 10 ಕೊಡೋದು, ಎಕ್ಸ್ಟ್ರಾ ಎಲ್ಲ ಕೊಡೋಕೆ ಹೋಗಲ್ಲ, ಸಾಕು. ಆ್ಯಂಡ್ ಇದ್ರ ಪ್ರೈಸ್ ಬಂದು 290, ಬರ್ತಿದೆ ಅನ್ಸುತ್ತೆ. ಹೌದು. ನಾನು ತುಂಬಾ ಕಡೆ ಹಾಟ್ ಚಾಕ್ಲೇಟ್ ಕುಡಿದಿದ್ದೀನಿ. ಈವನ್ ಇವಾಗ ನಮಗೆ ಚಾಕ್ಲೇಟ್ ತೊಗೋಬೇಕಂದ್ರೂ 250 ಆ ಥರ ಆಗಲ್ವಾ? ಸೊ ವರ್ತಿದೆ ನಮ್ಮ ಪ್ರೈಸ್ಗೆ. ಹಾಟ್ ಚಾಕ್ಲೇಟ್ ಲವರ್ ಯಾರಾದರೂ ಇದ್ದರೆ ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಟ್ರೈ ಮಾಡಿದ್ಮೇಲೆ ಹೇಗಿತ್ತು ಅಂತ ನನಗೆ ಹೇಳಿ, ಕಮೆಂಟ್ ಮಾಡಿ.